ನಮಸ್ಕಾರ ದೇವರು, ಶುಭೋದಯ. ಬೆಳಗ್ಗೆ ಎದ್ದು ಹೋಮ್ ಸ್ಟೇ ಕಡೆ ನೋಡಿದೆ. ಎಲ್ಲ ಹೋಮ್ ಸ್ಟೇ ಥರನೇ ಇದು ಇರುತ್ತೆ ಅಂದ್ಕೊಂಡು ಊಟ ತಿಂಡಿ ಮಾಡೋಣ ಫ್ರೆಶಪ್ ಆಗಿ ಅಂದ್ಕೊಂಡು ಹೋದೆ. ಹೋಗಿ ನೋಡಿದ್ರೆ ಅವರು ಒಳಗಡೆ ಹೋಮ್ ಸ್ಟೇ ಒಳಗಡೆ ಬಿಟ್ಟರು. ತುಂಬ ಖುಷಿ ಆಯಿತು, ಏನಪ್ಪ ಈ ಥರ ಟ್ರೀಟ್ ಮಾಡ್ತಿದಾರಂತ. ಒಳ್ಳೆ ತಿಂಡಿ ಕೊಟ್ಟರು, ಮಧ್ಯಾಹ್ನ ಊಟ ಕೊಟ್ಟರು. ಇನ್ನು ಹಂಗೆ ಊಟ ತಿಂಡಿ ಎಲ್ಲ ಮಾಡ್ಕೊತ ನೈಟ್ ಆಯಿತು. ನೈಟ್ ಹೆಂಗೆ ಟ್ರೀಟ್ ಮಾಡ್ತಾರಂತ ಒಂಚೂರು ಭಯ ಆಯಿತು, ಯಾಕಂದರೆ ನೈಟಲ್ಲಿ ಊಟ ಹೊರಗಡೆ ಸಿಗುತ್ತಿಲ್ಲ ಅನ್ನೋ ಅನುಮಾನ ನಮಗಿರುತ್ತಲ್ಲ ಡ್ರೈವರ್ಗಳಿಗೆ. ಆದರೆ ಈ ಹೋಮ್ ಸ್ಟೇಲಿ ಮಾತ್ರ ಆ ಕುತೂಹಲನೇ ಇಲ್ಲ. ಇನ್ನು ಅದು ಬಿಟ್ಟರೆ ಇವರು ಮನುವಣ್ಣ ಅಂತ, ಇವರು ಗೋಪ್ರಯಾಣ ಟ್ರಕ್ಕಿಂಗ್ ಲೀಡ್ರು. ಟ್ರಕ್ಕಿಂಗ್ ಮಾತ್ರ ಬೆಂಕಿ ಮಾಡಿಸ್ತಾರೆ. ಇನ್ನು ಇವ್ರ ಬಗ್ಗೆ ಮುಂದೆ ಪರಿಚಯ ಮಾಡಿಕೊಡ್ತೀನಿ. ಈ ಹೋಮ್ ಸ್ಟೇ ಬಗ್ಗೆ ಹೇಳೋದೊಂದಿದೆಯಲ್ಲ, ಗಾಡಿ ತೊಳ್ಕೊಳ್ಳೋಕ್ಕೆ ಪಾರ್ಕಿಂಗು ಎಲ್ಲ ನಂಬರ್ 1. ಇದು ಬಂದು ನೇತ್ರಾವತಿ, ಅದು ಸಂಶಯ ಬಿಟ್ಟು ಸ್ವಲ್ಪ ಮುಂದೆ ಲೆಫ್ಟ್ಗಿದೆ ಮಾತೃ ಅಂತ. ಒಳ್ಳೆ ಹೋಮ್ ಸ್ಟೇ. ಇವರ ಅಂಕಲ್ ಹೋಮ್ ಸ್ಟೇ ಓನರು. ಇವ್ರ ಕಾಂಟ್ಯಾಕ್ಟ್ ನಂಬರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕೊಡ್ತೀನಿ ನಿಮಗೆ. ಈ ಡ್ರೈವರ್ ಮಾತ್ರ ಒಳ್ಳೆ ರೆಸ್ಪೆಕ್ಟು. ಊಟ ತಿಂಡಿಗಂತ ಕಸ್ಟಮರ್ಗೆ ಒಳ್ಳೆ ಮನೆ ಊಟ ತಿಂಡಿ ಥರ ಇರುತ್ತೆ. ಒಳ್ಳೆ ಚೆನ್ನಾಗಿ ಕೊಡ್ತಾರೆ, ಮಸ್ತಾಗಿದೆ. ಮತ್ತು ಅದು ಬಿಟ್ಟರೆ ಇನ್ನು ಟ್ರೆಕ್ಕಿಂಗ್ ಹೋಗಿರೋರು ಕಸ್ಟಮರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಇನ್ನೂ ಸೂಪರ್. ಈ ಥರ ಟೀಮ್ ನಾನು ಎಲ್ಲೂ ನೋಡಿರಲಿಲ್ಲ. ಈ ಟೀಮು ಒಳ್ಳೆ ಮಸ್ತಾಗಿತ್ತು. ಎಲ್ಲ ನನ್ನ ಆಲ್ ಟೀಮ್ ಮೆಂಬರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅದು ಬಿಟ್ಟರೆ ಗೋಪ್ರಯಾಣ ಅವರು ಇದ್ದಾರಲ್ಲ, ನೀವೇನಾದರೂ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಅವ್ರದ್ದೊಂದು ಇಲ್ಲಿ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ಈಗ ಈ ಫಾಲೋ ಮಾಡ್ಕೊಂಡು ಆ ಪೇಜ್ನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮನೋಹರ್ ಅವ್ರನ್ನ. ಇವ್ರು ನಿಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಇನ್ನು ಅದು ಬಿಟ್ಟು ಈ ಆಂಟಿ ಹೋಮ್ ಸ್ಟೇ ಅವರು, ತುಂಬ ಥ್ಯಾಂಕ್ ಯು ಆಂಟಿ. ನೀವು ಈ ಥರ ಡ್ರೈವರ್ಗಳಿಗೆ ಮರ್ಯಾದೆ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ಮರ್ಯಾದೆ ಸಿಕ್ತು. ಡ್ರೈವರ್ಗಳು ದಯವಿಟ್ಟು ಹೋಗಿದ್ರೆ ಈ ಥರ ಹೋಮ್ ಸ್ಟೇನ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್.